ಧನಾಗಮನಕ್ಕೆ ನಿಮಗೆ ಅವಕಾಶಗಳಿರ್ತಕ್ಕಂಥದ್ದು, ಕುಟುಂಬದಲ್ಲಿ ಲವಲವಿಕೆಯ ವಾತಾವರಣ, ಮತ್ತೆ ಈ ರಾಜಕೀಯ ನಾಯಕರಿಗೂ ಕೂಡ ಮಾತಿನ ಮುಖಾಂತರ ಜಯ ಪಡ್ಕೊಳ್ತಕ್ಕಂಥದ್ದು. ಲಾಭಸ್ಥಾನದಲ್ಲಿರ್ತಕ್ಕಂಥ ಶನಿ ಭಗವಾನರು ನಿಮಗೆ ವ್ಯವಸಾಯ ರಂಗದಲ್ಲಿ, ವ್ಯಾಪಾರ ವ್ಯವಹಾರಗಳಲ್ಲಿ ಜಯ ಕೊಡ್ತಾ ಇದ್ದಾರೆ. ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಸರಸ್ವತೈ ನಮಃ. ಮಾತೃದೇವೋ ಭವ. ತತ್ವಮಸಿ ಚಾನಲ್ ಪ್ರೇಕ್ಷಕರಿಗೆ ನಿಮ್ಮ ರಾಘವನ್ ವೆಂಕಟರಾಘವನ್ ಮಾಡತಕ್ಕಂಥ ನಮಸ್ಕಾರಗಳು. ಪ್ರೇಕ್ಷಕರೇ, ಇದು ಉಡುಪಿ ನ್ಯೂಮರಾಲಜಿ ಅಂಡ್ ಅಸ್ಟ್ರಾಲಜಿ ಕಾರ್ಯಕ್ರಮ ಮಾಸ ಭವಿಷ್ಯ. ಏಪ್ರಿಲ್ 2026 ಮಾಸ ಭವಿಷ್ಯವನ್ನು ನಾವು ಇವಾಗ ಮಾಡ್ತಾ ಇದ್ದೇವೆ. ಇದಕ್ಕೆ ಮೊದಲು ಗ್ರಹಗಳ ಚಲನೆ ಯಾವ ಥರ ಇದೆ, ಯಾವ ರಾಶಿಯಲ್ಲಿ ಯಾವ ಗ್ರಹಗಳಿದ್ದಾವೆ ಅಂತಕ್ಕಂಥ ಒಂದು ಕ್ವಿಕ್ ಲುಕ್ಕನ್ನು ನೋಡ್ಕೊಂಡು ಬರೋಣ ಬನ್ನಿ. ಮೊದಲನೇದಾಗಿ ಗುರು ಭಗವಾನರು ಯಥಾಸ್ಥಿತಿ ಮಿಥುನ್ ರಾಶಿಯಲ್ಲಿದ್ದಾರೆ. ಕೇತು ಭಗವಾನರು ಸಿಂಹ ರಾಶಿಯಲ್ಲಿದ್ದಾರೆ. ಹಾಗೆ ಕುಂಭರಾಶಿಯಲ್ಲಿ ರಾಹು ಭಗವಾನರಿದ್ದರೆ, ಮೀನರಾಶಿಯಲ್ಲಿ ಶನಿ ಭಗವಾನರ ಜೊತೆಗೆ ಕುಜ ಬುಧ ಒಟ್ಟಿಗೆ ಇದ್ದಾರೆ. ಬುಧರು 2ನೇ ತಾರೀಕು ಮೀನ ರಾಶಿಗೆ ಹೋಗ್ತಾ ಇದ್ದಾರೆ. 11ನೇ ತಾರೀಕು ಕುಜ ಎಂಟ್ರಿ ಕೊಡ್ತಾ ಇದ್ದಾರೆ. 19ರವರೆಗೂ ಶುಕ್ರ ಮೇಷರಾಶಿಯಲ್ಲಿದ್ದರೆ, ಸೂರ್ಯ 14ನೇ ತಾರೀಕಿಂದ ಏಪ್ರಿಲ್ ಮೇಷರಾಶಿಗೆ ಪ್ರಯಾಣ ಮಾಡ್ತಾ ಇದ್ದಾರೆ. ಸ್ಥೂಲವಾಗಿ ಗಮನಿಸಿದರೆ ಜಲರಾಶಿಯಾದಂಥ ಮೀನರಾಶಿಯಲ್ಲಿ 3 ಗ್ರಹ ಇದೆ. ಶನಿ ಭಗವಾನರು, ಕುಜ, ಬುಧ. ಶನಿ ಭಗವಾನರು ಕೂಡ ಶುಷ್ಕ ಗ್ರಹ. ಅದೇ ರೀತಿ ಕುಜರು ಅಗ್ನಿ ತತ್ವದ ಗ್ರಹ. ಬುಧರು ಇಲ್ಲಿ ನೀಚರಾಗಿದ್ದಾರೆ, ಭೂತತ್ವದ ಗ್ರಹ. ಕುಜ ಭೂಮಿಕಾರಕರು, ಭೂಮಿ ಪುತ್ರ. ಇಲ್ಲಿ ಅಗ್ನಿತತ್ವದ ರಾಶಿಯಲ್ಲಿ ಕುಜ ಇರೋದು ಶುಷ್ಕ ಗ್ರಹ. ಜಲರಾಶಿಯಲ್ಲಿ ಶನಿ ಒಟ್ಟಿಗೆ ಇರೋದು ನೀರನ್ನು ಕಮ್ಮಿ ಮಾಡ್ತಕ್ಕಂಥದ್ದು, ನೀರನ್ನು ಇಂಗಿಸ್ತಕ್ಕಂಥದ್ದು. ಯಾವಾಗಲಾದ್ರೂ ಜಲರಾಶಿಯಲ್ಲಿ ಅಗ್ನಿತತ್ವದ ಗ್ರಹಗಳಿದ್ದರೆ ನೀರಿಗೆ ತೊಂದರೆ ಬರ್ತಕ್ಕಂಥದ್ದು. ಮತ್ತೊಂದು ಗ್ರಹ ಜಲಗ್ರಹ. ಶುಕ್ರ ಭಗವಾನರು ಅಗ್ನಿತತ್ವದ ರಾಶಿಯಾಗಿರ್ತಕ್ಕಂಥ ಮೇಷರಾಶಿಯಲ್ಲಿ ಮತ್ತೊಂದು ಅಗ್ನಿತತ್ವದ ಗ್ರಹ ಸೂರ್ಯನ ಒಟ್ಟಿಗೆ ಇದ್ದಾರೆ. ಇದನ್ನು ಎಲ್ಲರೂ ಈ ಜ್ಯೋತಿಷ್ಯ ತತ್ವಗಳನ್ನು ನಿಧಾನವಾಗಿ ಗಮನಿಸಬೇಕು. ಮೇಷರಾಶಿಯಲ್ಲಿರ್ತಕ್ಕಂಥ ಜಲತತ್ವದ ಗ್ರಹ ಶುಕ್ರ, ಅಗ್ನಿತತ್ವದ ಗ್ರಹ ಸೂರ್ಯನೊಟ್ಟಿಗೆ ಅಗ್ನಿತತ್ವದ ರಾಶಿ ಮೇಷರಾಶಿಯಲ್ಲಿದ್ದರೆ, ಮತ್ತೊಂದು ಕಡೆ ಮೀನರಾಶಿಯಲ್ಲಿ ಅಗ್ನಿತತ್ವದ ಗ್ರಹ ಕುಜರು ಮತ್ತು ಶುಷ್ಕ ಗ್ರಹ ಶನಿ ಭಗವಾನರ ಒಟ್ಟಿಗೆ ನೀಚನಾಗಿ ಬುಧನ ಜೊತೆಯಲ್ಲಿರೋದ್ರಿಂದ ಜಲಕ್ಷಾಮ ಬರ್ತಕ್ಕಂಥದ್ದು. ಪ್ರಪಂಚದಾದ್ಯಂತ ನೀರಿಗಾಗಿ ಹಾಹಾಕಾರ. ಪಶು ಪಕ್ಷಿಗಳಿಗೆ, ಜನರಿಗೆ ಕೂಡ ನೀರಿಗೆ ತೊಂದರೆಗಳು ಬರ್ತಕ್ಕಂಥದ್ದು. ಬೆಂಕಿಯಲ್ಲಿ ಹೋಗಿ ನೀರು ಬೀಳ್ತಕ್ಕಂಥದ್ದು, ನೀರಿನಲ್ಲಿ ಬೆಂಕಿ ಬೀಳ್ತಕ್ಕಂಥದ್ದು, ನೀರಿನ ಸ್ಥಾವರಗಳು ಮತ್ತು ಸರ್ವೈವರ್ಸಲ್ಲಿ ಅಗ್ನಿ ಪ್ರಮಾದಗಳು ನಡೀತಕ್ಕಂಥದ್ದು, ಬಾಂಬ್ ಆಗ್ತಕ್ಕಂಥದ್ದು, ಮಿಸೈಲ್ಸ್ ಆಗ್ತಕ್ಕಂಥದ್ದು. ನೀವು ಮಧ್ಯಪ್ರಾಚ್ಯದಲ್ಲಿ ಆಲ್ರೆಡಿ ನೋಡ್ತಾ ಇದ್ದೀರಿ ನೀರಿಗಾಗಿ ಎಷ್ಟು ತೊಂದರೆ ಆಗಿದೆ. ನೀರಿನ ಒಂದು ನಿಕ್ಷೇಪಗಳ ಮೇಲಿನ ಟಾರ್ಗೆಟ್ ಮಾಡಿ ಮಿಸೈಲ್ಸು ಮತ್ತು ಬಾಂಬ್ಗಳನ್ನು ಹಾಕ್ತಾ ಇರೋದು ನೋಡ್ತಾ ಇದ್ದೀರಿ. ಇದರಿಂದ ನೀರಿಗೆ ಹಾಹಾಕಾರ ಆಗ್ತಕ್ಕಂಥದ್ದು. ಸ್ನೇಹಿತರೆ, ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿಗೆ ಏಪ್ರಿಲ್ ತಿಂಗಳಲ್ಲಿ ತುಂಬ ಅನುಕೂಲಕರವಾಗಿರ್ತಕ್ಕಂಥ ಗ್ರಹಗಳ ಸಂಚಾರ ನಡೀತಾ ಇದೆ. ಮಾರ್ಚ್ ಕಂಪೇರ್ ಮಾಡಿದರೆ ಏಪ್ರಿಲಲ್ಲಿ ಸ್ವಲ್ಪ ಬೆಟರ್ ಇದೆ ಅಂತ ಹೇಳಬೇಕು. ಮೊದಲನೇದಾಗಿ ಗುರು ಭಗವಾನರು ವಾಕ್ ಸ್ಥಾನದಲ್ಲಿ, ಕುಟುಂಬ ಸ್ಥಾನದಲ್ಲಿ, ಧನಸ್ಥಾನದಲ್ಲಿದ್ದಾರೆ. ಧನಾಗಮನಕ್ಕೆ ನಿಮಗೆ ಅವಕಾಶಗಳಿರ್ತಕ್ಕಂಥದ್ದು, ಕುಟುಂಬದಲ್ಲಿ ಲವಲವಿಕೆಯ ವಾತಾವರಣ ಇರ್ತಕ್ಕಂಥದ್ದು, ಮತ್ತು ನಿಮ್ಮ ವಾಕಿನ ಪ್ರಭಾವದಿಂದ ಜನ ನಿಮ್ಮ ಕಡೆ ಆಕರ್ಷಣೆ ಆಗ್ತಕ್ಕಂಥದ್ದು, ವಾದ ವಿವಾದಗಳಲ್ಲಿ ಜಯ ಸಿಗ್ತಕ್ಕಂಥದ್ದು ಈ ಅಡ್ವೊಕೇಟ್ಸ್ಗೆ, ಮತ್ತು ಈ ರಾಜಕೀಯ ನಾಯಕರಿಗೂ ಕೂಡ ಮಾತಿನ ಮುಖಾಂತರ ಜಯ ಪಡ್ಕೊಳ್ತಕ್ಕಂಥದ್ದು. ಆದರೆ 4ನೇ ಮನೆಯಲ್ಲಿರ್ತಕ್ಕಂಥ ಕೇತು ಹೇಳ್ತಾ ಇದ್ದಾರೆ, ನಿಮಗೆ ಸ್ವಲ್ಪ ಅಸಮಾಧಾನ, ನಿಮ್ಮ ಪ್ರೋಗ್ರೆಸ್ ಬಗ್ಗೆ ಅಸಮಾಧಾನ, ಖರ್ಚು ವೆಚ್ಚಗಳ ಬಗ್ಗೆ ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಇದೆ ಅಂತಲೇ ಹೇಳಬೇಕು. ಸ್ವಲ್ಪ ನೆಮ್ಮದಿಯನ್ನು ಕಮ್ಮಿ ಮಾಡ್ತಾ ಇದೆ. ನಿಧಾನವಾಗಿ ಆಲೋಚನೆ ಮಾಡಿ ಇನ್ವೆಸ್ಟ್ಮೆಂಟ್ಸನ್ನು ಮಾಡ್ಕೊಳ್ಳಿ. 4ನೇ ಮನೆಯಲ್ಲಿ ಕೇತು ಇದ್ದರೆ ಭೂಮಿ ವಿಚಾರವಾಗಿ ಅಥವಾ ಮನೆ ವಿಚಾರವಾಗಿ ಅಥವಾ ಮನೆ ಎಕ್ಸ್ಪೆಂಡಿಚರ್ಸು, ಪರ್ಚೇಸು, ಈ ಥರದ್ರಲ್ಲಿ ಅತಿಯಾದಂಥ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೋಗಿ ಕೈ ಸುಟ್ಕೊಳ್ತಕ್ಕಂಥದ್ದು, ಅಧಿಕವಾದ ಆರ್ಥಿಕ ಹೊರೆಯನ್ನು ನೀವು ಒತ್ಕೋಬೇಕಂತ ಹೇಳುತ್ತೆ. ಇದಕ್ಕೆ ಪುಷ್ಟೀಕರಣವಾಗಿ 12ನೇ ಮನೆಯಲ್ಲಿ ಸೂರ್ಯ ಭಗವಾನರಿದ್ದಾರೆ. ಸೂರ್ಯ ಭಗವಾನರು ಗೌರ್ಮೆಂಟ್ಗೆ ಸಂಬಂಧಿಸಿರ್ತಕ್ಕಂಥದ್ದು. ವ್ಯಯಸ್ಥಾನದಲ್ಲಿದ್ದಾರೆ ಅಂದರೆ ಸರ್ಕಾರಕ್ಕೆ ನೀವೇನಾದರೂ ಟ್ಯಾಕ್ಸ್ ಪೇ ಮಾಡ್ತಕ್ಕಂಥದ್ದು, ಸರ್ಕಾರಕ್ಕೆ ನೀವು ದುಡ್ಡು ಕಟ್ಟಬೇಕಾಗಿ ಬರ್ತಕ್ಕಂಥದ್ದು. ಎಕ್ಸ್ಪೆಷಲಿ ಲಾ ಆ್ಯಂಡ್ ಆರ್ಡರ್ ವಿಚಾರದಲ್ಲಿ ರಾಹು 10ನೇ ಮನೆಯಲ್ಲಿರೋದ್ರಿಂದ ನೀವು ಸ್ಪೀಡ್ ಡ್ರೈವಿಂಗ್ ಮಾಡಿ ಅಥವಾ ಸೀಟ್ ಬೆಲ್ಟ್ ಆಗದಿರೋನೋ ಅಥವಾ ಯಾವುದೋ ಒಂದು ಓವರ್ಟೇಕ್ ಮಾಡೋಕ್ಕೆ ಹೋಗಿ
ನಿಮಗೆ ಕಾರ್ಗೆ ಮತ್ತು ಬೈಕಿಗೆ ಪೆನಾಲ್ಟಿ ಕೂಡ ಬೀಳೋ ಚಾನ್ಸಸ್ ಇರುತ್ತೆ. ಡ್ರೈವಿಂಗಲ್ಲಿ ಕೇರ್ಫುಲ್ ಆಗಿರಿ. ಸಕಾಲಕ್ಕೆ ನೀವು ಭೂಮಿ ಮತ್ತು ಮನೆ ಟ್ಯಾಕ್ಸ್ಗಳನ್ನು ಕಟ್ಕೊಳ್ಳಿ. 12ನೇ ಮನೆಯಲ್ಲಿರ್ತಕ್ಕಂಥ ಶುಕ್ರ ಹೇಳ್ತಾ ಇದ್ದಾನೆ, ಸ್ವಲ್ಪ ಮಟ್ಟಿಗೆ ಸಂಸಾರ ಜೀವನದಲ್ಲಿ ಕೂಡ ಲವಲಕ್ಕೆ ವಾತಾವರಣ ಇದ್ದರೂ ಕೂಡ ಒಂದು ಹೆಣ್ಣಿನಿಂದ ನಷ್ಟ ಆಗ್ತಕ್ಕಂಥದ್ದೊಂದು ಕೂಡ ಹೇಳುತ್ತೆ. ಜಾಗ್ರತೆಯಿಂದ ಇರಿ. ಬರಬೇಕಾಗಿರೋದು ಹಣ ತಾತ್ಕಾಲಿಕವಾಗಿ ನಿಧಾನ ಆಗ್ತಕ್ಕಂಥದ್ದು ಕೂಡ ಇದೆ. ಲಾಭಸ್ಥಾನದಲ್ಲಿರ್ತಕ್ಕಂಥ ಶನಿ ಭಗವಾನರು ನಿಮಗೆ ವ್ಯವಸಾಯ ರಂಗದಲ್ಲಿ, ವ್ಯಾಪಾರ ವ್ಯವಹಾರಗಳಲ್ಲಿ ಜಯ ಕೊಡ್ತಾ ಇದ್ದಾರೆ. ಕುಜ ಇರೋದರಿಂದ ಭೂಮಿ ವ್ಯವಹಾರಗಳಲ್ಲಿ, ರಿಯಲ್ ಎಸ್ಟೇಟ್, ಕಮಿಷನ್ ಟೈಪ್ ಬಿಸ್ನೆಸ್ಸಲ್ಲಿ ಕೂಡ ಜಯ ಸಿಗ್ತಾ ಇದೆ. ಬುಧರು ಇರೋದರಿಂದ ಎಕ್ಸ್ಪೆಷಲಿ ವ್ಯಾಪಾರ ಮತ್ತು ಸ್ಕೂಲ್ಸ್ ನಡೆಸ್ತಕ್ಕಂಥವ್ರು, ಕಾಲೇಜ್ ನಡೆಸ್ತಕ್ಕಂಥವ್ರು, ಅವ್ರಿಗೂ ಕೂಡ ಬುಧರ ಪ್ರಭಾವದಿಂದ ಚೆನ್ನಾಗಿ ಅನುಕೂಲ ಆಗುತ್ತೆ. ಬುಧ ಬುಕ್ಸು ಮತ್ತು ಎಜುಕೇಷನ್ ಇಕ್ವಿಪ್ಮೆಂಟ್ಸ್ ಅಂತ ಕೂಡ ತೋರಿಸ್ತಾರೆ. ಬುಕ್ಸ್ ಸೇಲ್ ಮಾಡ್ತಕ್ಕಂಥ ಅಂಗಡಿಯವರು ಮತ್ತು ಫ್ಯಾನ್ಸಿ ಸ್ಟೋರ್ಸ್ ಅವರು ಕೂಡ ಬುಧನ ಪ್ರಭಾವದಿಂದ ಲಾಭ ಇರುತ್ತೆ. ಕರ್ಮಸ್ಥಾನದಲ್ಲಿ ಇರ್ತಕ್ಕಂಥ ರಾಹು ಭಗವಾನರು ಸ್ವಲ್ಪ ನಿಮಗೆ ಉದ್ಯೋಗ ಸ್ಥಾನದಲ್ಲಿ ಹೇಳ್ಕೊಳ್ತಕ್ಕಂಥ ನಿಮ್ಗೆ ಅಭಿವೃದ್ಧಿ ಅಂತ ಏನು ಕೊಡ್ತಾ ಇಲ್ಲ. ರಾಹು 10ನೇ ಮನೆಯಲ್ಲಿದ್ದಾರೆ ಅಂದರೆ ಎಕ್ಸ್ಪೆಕ್ಟೆಡ್ ಪ್ರಮೋಷನ್ ಆಗಲಿ, ಇನ್ಕ್ರಿಮೆಂಟ್ ಆಗಲಿ ಏನೂ ಸಿಗೋದಿಲ್ಲ. ಸ್ವಲ್ಪವಾಗಿ ಸಿಕ್ಕತ್ತೆ. ಈಗ ನಮಗೆ ಗ್ಯಾಸ್ ಅಭಾವ ಆದಂಗೆ ನಿಮ್ಮ ಸ್ಯಾಲ್ರಿಗಳು ಕೂಡ ಇನ್ಕ್ರಿಮೆಂಟ್ಸ್ಗೆ ಅಭಾವ ಆಗುತ್ತೆ. ಹೆಚ್ಚು ಆನೆಸ್ಟಾಗಿ ನೀವು ದುಡಿಯೋದರಿಂದ ಮ್ಯಾನೇಜ್ಮೆಂಟ್ ಕೃಪೆಗೆ ನೀವು ಪಾತ್ರರಾಗ್ಬೋದು. ಗುರು ಭಗವಾನರು ನಿಮಗೆ ತುಂಬಾ ಅನುಕೂಲಕರವಾಗಿದ್ದಾರೆ. ಸಾಕಷ್ಟು ಗ್ರಹಗಳೇ ನಿಮಗೆ ತುಂಬ ಫೇವರಬಲ್ ಆಗಿದ್ದಾರೆ. 4ನೇ ಮನೆ ಇರತಕ್ಕಂಥ ಕೇತುವನ್ನು ಹೊಲಿಸ್ಕೋಬೇಕಂದ್ರೆ ನೀವು ಸಂಕಷ್ಟ ಚತುರ್ಥಿ ದಿವಸ ಉಪವಾಸ ಇದ್ದು ಚಂದ್ರ ನೋಡಿ ಊಟ ಮಾಡತಕ್ಕಂಥದ್ದು. ರಾಹುವನ್ನು ಹೊಲಿಸ್ಕೋಬೇಕಂತ ಹೇಳಿದ್ರೆ ದುರ್ಗಾದೇವಿನ ಆರಾಧನೆ ಮಾಡೋದು, ಸರಸ್ವತಿ ದೇವಿನ ಆರಾಧನೆ ಮಾಡೋದು. ಒಮ್ಮೆಯಾದ್ರೂ ಹೋಗಿ ನೀವು ಸರಸ್ವತಿ ಶೃಂಗೇರಿ ದರ್ಶನ ಮಾಡಿಕೊಂಡು ತಾಯಿ ಆಶೀರ್ವಾದ ಪಡ್ಕೊಳ್ಳಿ. ಇನ್ನು ಉಳಿದಂಗೆ ಸೂರ್ಯ ಭಗವಾನ್ 12ನೇ ಮನೆಯಲ್ಲಿರೋದ್ರಿಂದ ಈ ತಿಂಗಳು ಪೂರ್ತಿ ಏಪ್ರಿಲ್ 14ರಿಂದ ಮೇ 14ರವರೆಗೂ ಕೂಡ ಆದಿತ್ಯ ಹೃದಯ ಓದ್ಕೊಳ್ಳಿ. ಪ್ರತಿನಿತ್ಯ ಸೂರ್ಯ ನಮಸ್ಕಾರ ಮಾಡ್ತಾ ಬನ್ನಿ. 12ನೇ ಮನೆಯಲ್ಲಿರ್ತಕ್ಕಂಥ ಶುಕ್ರ ಹೊಲಿಸ್ಕೋಬೇಕಂದ್ರೆ ಲಕ್ಷ್ಮೀ ಕೃಪಾ ಕಟಾಕ್ಷಕ್ಕೆ ಪರಶುರಾಮರ ಆಲಯದಲ್ಲಿ ಬೆಲ್ಲ ಮತ್ತು ಕಲ್ಲುಪ್ಪು ಇವನ್ನ ಸಂಕಲ್ಪ ಮಾಡಿಕೊಂಡು ನೀವು ನೀರಿನಲ್ಲಿ ಬಿಟ್ಟು ಬರ್ತಾ ಇದ್ದರೆ ಲಕ್ಷ್ಮೀ ಕೃಪಾ ಕಟಾಕ್ಷ ಸಿಕ್ಕತ್ತೆ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಧನ್ಯವಾದಗಳು. ಈ ಕಾರ್ಯಕ್ರಮ ಮುಗಿಯೋಕ್ಕೆ ಮೊದಲು ನಮಗೆ ಒಂದು ಅದ್ಭುತವಾದ ಒಂದು ಟಿಪ್ಸನ್ನು ಕೊಡ್ತಾ ಇದ್ದೀನಿ ಪ್ರೇಕ್ಷಕರೇ. ಇವತ್ತು ಒಂದು ಸ್ಪೆಷಲ್ ಟಿಪ್ಸ್ನೊಂದಿಗೆ ನಾನು ಬಂದಿದ್ದೇನೆ. ಸ್ವಲ್ಪ ವಾಸ್ತು ಟಿಪ್ಸು ತಿಳ್ಕೊಳ್ಳೋಣ ಬನ್ನಿ. ಯಾವಾಗಲೂ ನಾವು ಅಸ್ಟ್ರಾಲಜಿ ಮತ್ತು ನ್ಯೂಮರಾಲಜಿ ಟಿಪ್ಸನ್ನು ತಿಳ್ಕೊಳ್ತಾ ಇದ್ದೀವಿ, ಆದರೆ ವಾಸ್ತು ವಿಚಾರವಾಗಿ ನಾವು ಹೆಚ್ಚು ವಿವರವಾಗಿ ಎಲ್ಲೂ ಡಿಸ್ಕಸ್ ಮಾಡಿಲ್ಲ. ಚಿಕ್ಕ ಟಿಪ್ಸನ್ನು ಹೇಳ್ತೀನಿ. ಅದು ನಿಮಗೆ ದಿನನಿತ್ಯದ ಜೀವನದಲ್ಲಿ ನೀವು ಬದಲಾವಣೆಗಳು ಮಾಡಿಕೊಂಡಿದ್ರೆ ಅದ್ಭುತ ಫಲಗಳು ಸಿಕ್ಕತ್ತೆ ಸ್ನೇಹಿತರೆ. ಹಾಗಾದರೆ ಮೊದಲನೇದಾಗಿ ಮನೆಯಲ್ಲಿ ಫೋಟೋಗಳೆಲ್ಲಿರಬೇಕು ಅಂತ. ಮಕ್ಕಳ ಫೋಟೋಗಳನ್ನು ಅಪ್ಪಿತಪ್ಪಿ ಕೂಡ ದಕ್ಷಿಣದ ಗೋಡೆಗೆ ಹಾಕಬೇಡಿ. ಯಾವುದೇ ಮನೆ ಸದಸ್ಯರ ಫೋಟೋಗಳನ್ನು ಕೂಡ ದಕ್ಷಿಣದ ಗೋಡೆಗೆ ಹಾಕ್ತಕ್ಕಂಥದ್ದು ಶ್ರೇಷ್ಠವಲ್ಲ. ಮಕ್ಕಳ ಫೋಟೋವನ್ನು ಸಾಧ್ಯವಿದ್ದಷ್ಟು ಕೂಡ ವೆಸ್ಟ್ ವಾಲ್ಗೆ ಹಾಕಿ. ಪಶ್ಚಿಮದ ಗೋಡೆ ಮೇಲೆ ನೀವು ಫೋಟೋಗಳನ್ನು ಹಾಕೋದ್ರಿಂದ ಉತ್ತರ ಈಶಾನ್ಯ ಮತ್ತು ಪೂರ್ವ ಈಶಾನ್ಯದಿಂದ ಬರ್ತಕ್ಕಂಥ ಕಾಸ್ಮಿಕ್ ಎನರ್ಜಿ, ದೈವ ಶಕ್ತಿ ಆ ಫೋಟೋಗೆ ಸಿಕ್ಕಿ ಮಕ್ಕಳಲ್ಲಿ ವಿದ್ಯೆ, ಬುದ್ಧಿ, ಮೇಧಾಶಕ್ತಿಗೆ ಇಂಪ್ರೂವ್ ಆಗಲಿಕ್ಕೆ ತುಂಬ ಅನುಕೂಲ ಆಗುತ್ತೆ. ಮತ್ತು ಯಾರಾದರೂ ಕಾಲವಾಗಿದ್ದರೆ, ತೀರ್ಕೊಂಡಿದ್ರೆ ಹಿರಿಯರ ಫೋಟೋಗಳನ್ನು ಯಾವಾಗಲೂ ಕೂಡ ದಕ್ಷಿಣ ದಿಕ್ಕಿಗೆ ಹಾಕಿ. ದಕ್ಷಿಣ ದಿಕ್ಕು ಪಿತೃದೇವತೆಗಳ ದಿಕ್ಕು, ಮತ್ತು ಅದಕ್ಕಾಗಿ ಇದು ಯಮಲೋಕ ಅಥವಾ ಯಮಧರ್ಮ ಕೂಡ ರೂಲ್ ಮಾಡ್ತಾನೆ ಅಂತ ಹೇಳ್ತೀವಿ. ಅದರಿಂದ ಹಿರಿಯರ ಫೋಟೋಗಳನ್ನು ಲಿವಿಂಗ್ ಹಾಲಲ್ಲಿ ಎಲ್ಲಂದ್ರೆ ಎಲ್ಲ ಹಾಕೋಕೆ ಹೋಗಬೇಡಿ. ಲಿವಿಂಗ್ ಹಾಲಲ್ಲಿ ದಕ್ಷಿಣದ ಗೋಡೆಗನ್ನು ಹಾಕಿ. ಅದೇ ರೀತಿ ಗಂಡ ಹೆಂಡತಿ ಸಂಬಂಧಗಳು ಚೆನ್ನಾಗಿರ್ಬೇಕಂದ್ರೆ ಯಾವತ್ತೂ ಕೂಡ ಆಗ್ನೇಯ ಮೂಲೆಯಲ್ಲಿ ಗಂಡ ಹೆಂಡತಿ ಫೋಟೋಗಳನ್ನು ಹಾಕಬೇಡಿ. ಅಗ್ನಿಮೂಲೆಯಲ್ಲಿ ನೀವು ಹಾಕೋದ್ರಿಂದ ಆ ಫೈರಿಂದ ಸಂಬಂಧಗಳು ಹಾಳಾಗೋದಕ್ಕೆ ಚಾನ್ಸಸ್ ಇರುತ್ತೆ. ಅದರಿಂದ ಯಾವಾಗಲೂ ಕೂಡ ನೈಋತ್ಯ ಮೂಲೆಯಲ್ಲಿ ಗಂಡ ಹೆಂಡತಿ ನಗ್ನಗ್ತಾ ಇರ್ತಕ್ಕಂಥ ಫೋಟೋವನ್ನು ನಿಮ್ಮ ಲಿವಿಂಗ್ ಹಾಲಲ್ಲಿ ನೀವು ಯಾವಾಗಲೂ ಕೂಡ ನೈಋತ್ಯ ಮೂಲೆ, ಸೌತ್ ವೆಸ್ಟ್ ಕಾರ್ನರಲ್ಲಿ ನೀವು ಇಡೋದ್ರಿಂದ, ಜೊತೆಗೆ ಏನಾದರೂ ನೀವು ಲವ್ ಬರ್ಡ್ಸ್ ಫೋಟೋ ಕೂಡ ಇಡೋದ್ರಿಂದ ಗಂಡ ಹೆಂಡತಿಯಲ್ಲಿ ಸಂಬಂಧ ಚೆನ್ನಾಗಿ ಸಿಕ್ಕಿ ದೇವಮೂಲೆಯಿಂದ ಬರ್ತಕ್ಕಂಥ ಕಾಸ್ಮಿಕ್ ಎನರ್ಜಿ ಆ ಫೋಟೋಗಳಿಗೆಲ್ಲ ಸೇರಿ ದಾಂಪತ್ಯ ಜೀವನದಲ್ಲಿ ಅನ್ಯೋನ್ಯತೆ ಚೆನ್ನಾಗಿ ಬಂದು ಸುಖ ಸಂಸಾರವನ್ನು ನೀವು ರೂಲ್ ಮಾಡ್ಬೋದು. ಹಾಗೆಯೇ ನಿಮ್ಮ ಮನೆಯಲ್ಲಿ ಫೋಟೋಗಳು ಕೂಡ, ದೇವರ ಫೋಟೋಗಳು ಕೂಡ ಯಾವುದೇ ಕಾರಣಕ್ಕೂ ದಕ್ಷಿಣ ಗೋಡೆಗೆ ನಿರ್ಮಿಸ್ತಕ್ಕಂಥದ್ದು ಶ್ರೇಷ್ಠ ಅಲ್ಲ. ಯಾವತ್ತೂ ಕೂಡ ಪೂರ್ವ ಮತ್ತು ಪಶ್ಚಿಮ ಗೋಡೆಗಳಿಗೆ ನೀವು ದೇವರ ಫೋಟೋಗಳನ್ನು ಅಳವಡಿಸಿ ದೇವರ ಕೋಣೆಯನ್ನು ನಿರ್ಮಾಣ ಮಾಡಿಕೊಳ್ಳಿ. ಆವಾಗ ಸೂರ್ಯಾಸ್ತ, ಸೂರ್ಯ ಉದಯದ ಕಿರಣಗಳು ಬಂದು ನಮ್ಮ ಮನೆಯಲ್ಲಿ ಮಾಡ್ತಕ್ಕಂಥ ಪೂಜಾ ಪುನಸ್ಕಾರಗಳಿಗೆ ಅದು ಸಪೋರ್ಟ್ ಮಾಡಿ
ಆ ದೇವರಿಗೊಂದು ಚೈತನ್ಯ ಬಂದು ಮನೆಯಲ್ಲಿ ಪ್ರಶಾಂತವಾಗಿರ್ತಕ್ಕಂಥ ಒಂದು ವಾತಾವರಣ ಅಂತಕ್ಕಂಥದ್ದು ಆಗತ್ತೆ. ಬೆಡ್ರೂಮಲ್ಲಿ ಸಾಧ್ಯವಿದಷ್ಟು ಕೂಡ ಯಾವುದೇ ಫೋಟೋಗಳನ್ನು ಇಟ್ಕೊಳ್ಳೋಕೆ ಹೋಗಬೇಡಿ. ಬೇಕೇ ಬೇಕಾದರೆ ಒಂದು ಗಣಪತಿ ಫೋಟೋ ಅಥವಾ ಯಾವುದಾದ್ರೂ ನಿಮ್ಗೆ ಇಷ್ಟ ದೇವರಾಗಿರ್ತಕ್ಕಂಥ ಒಂದು ಫೋಟೋನ ಇಟ್ಕೊಳ್ಳಿ. ಎದ್ದ ತಕ್ಷಣ ನೋಡೋರಿಗೆ ಕೆಲವರಿಗೆ ಅಭ್ಯಾಸ ಇರುತ್ತೆ, ಆವಾಗ ನೀವು ದೇವ್ರ ಫೋಟೋನ ನೋಡ್ಕೋಬೋದು. ಸಾಧ್ಯವಿದಷ್ಟು ಕೂಡ ದೇವ್ರ ಕೋಣೆಯಲ್ಲಿ ಕಮ್ಮಿಯಾಗಿ ದೇವರ ಫೋಟೋಗಳನ್ನು ಇಟ್ಕೊಳ್ಳಿ. ಮನೆಯಲ್ಲಿ ಮಕ್ಕಳ ಫೋಟೋಗಳು ಯಾವಾಗಲೂ ವೆಸ್ಟ್ ಗೋಡೆಗೆ ಇಡಿ. ಮನೆಯಲ್ಲಿ ವಾಸ್ತು ಚೆನ್ನಾಗಿರ್ಬೇಕಂತ ಹೇಳಿದ್ರೆ ಈ ಬಾಂಬು ಟ್ರೀ, ವಾಸ್ತುಗೆ ಅನುಕೂಲ ಮಾಡ್ಕೊಳ್ತಕ್ಕಂಥ ಬಾಂಬು ಪ್ಲ್ಯಾಂಟ್ ಸಿಕ್ಕತ್ತೆ. ಆ ಪ್ಲ್ಯಾಂಟನ್ನು ನೀವು ತೊಗೊಂಡು ಬಂದು ಮನೆಯಲ್ಲಿ ಇಟ್ಕೊಳ್ಳೋದ್ರಿಂದ ಕೂಡ ವಾಸ್ತು ದೋಷಗಳೇನಾದರೂ ಇದ್ದರೆ ಮನೆಯಲ್ಲಿ ನಿವಾರಣೆ ಆಗತ್ತೆ. ಮೈನ್ ಡೋರ್ಗೆ ಎದುರುಗಡೆ ಎಡಮುರಿ ಗಣಪತಿಯನ್ನು ನೀವು ನಿರ್ಮಾಣ ಮಾಡಿಕೊಂಡಿದ್ರೆ, ಒಂದು ಫೋಟೋ ಅಥವಾ ಏನಾದರೂ ಒಂದು ವಿಗ್ರಹ ನೀವು ಅಲ್ಲಿ ಇಟ್ಕೊಂಡಿದ್ರೆ ಮನೆಯಲ್ಲಿರ್ತಕ್ಕಂಥ ದೋಷಗಳು ನಿವಾರಣೆ ಆಗಿ ಮನೆ ಹೊರಗಡೆಯವರು ಮನೆ ಒಳಗಡೆ ಬಂದ ತಕ್ಷಣ ಗಣಪತಿ ಮೇಲೆ ಅದೃಷ್ಟಿ ಬಂದು ಆ ದೃಷ್ಟಿ ದೋಷ ನಿವಾರಣೆಗಳಾಗತ್ತೆ. ಮತ್ತು ಮನೆಯಲ್ಲಿ ಕನ್ನಡಿ ಯಾವುದೇ ಕಾರಣಕ್ಕೂ ಕೂಡ ದಕ್ಷಿಣ, ಪಶ್ಚಿಮ, ಪೂರ್ವದಲ್ಲಿ ನಿರ್ಮಾಣ ಮಾಡ್ಕೊಳ್ಳೋಕೆ ಹೋಗಬೇಡಿ. ಸಾಧ್ಯವಿದ್ದಷ್ಟು ಕೂಡ ಉತ್ತರ ಗೋಡೆಗೆ ಯಾವಾಗಲೂ ಕೂಡ ಮಿರರ್ಸ್ ಇರಬೇಕು. ಹಾಗೆಯೇ ವಾಲ್ ಕ್ಲಾಕ್ ಕೂಡ ಉತ್ತರಕ್ಕಿದ್ರೆ ತುಂಬ ಅದೃಷ್ಟ ಬರುತ್ತೆ ಅಂತ ವಾಸ್ತುಶಾಸ್ತ್ರ ಹೇಳುತ್ತೆ. ಸ್ನೇಹಿತರೆ, ಹೀಗೆ ಮನೆಯಲ್ಲಿ ನೀವು ಅದೃಷ್ಟ ಬರಲಿಕ್ಕೆ ಸಾಕಷ್ಟು ಜನ ಆಮೆಗಳನ್ನು, ಮೆಟಲ್ ಅಥವಾ ಫೈಬರ್ ಆಮೆಗಳನ್ನು ಮನೆಯಲ್ಲಿ ಇಟ್ಕೊಂಡಿರ್ತಾರೆ. ಯಾವಾಗಲಾದರೂ ಮನೆಯಿಂದ ಆಚೆ ಹೋಗೋ ಥರ ಆಮೆಯನ್ನು ಇಟ್ಕೊಳ್ಳೋಕೆ ಹೋಗಬೇಡಿ. ನಿಮ್ಮ ಅದೃಷ್ಟವನ್ನು ಆಚೆ ಕರ್ಕೊಂಡು ಹೋಗುತ್ತೆ. ಮನೆಯಲ್ಲಿ ಯಾವಾಗಲೂ ಕೂಡ ಆಮೆ ಒಂದು ಮೆಟಲ್ದನ್ನು ನೀವು ಮನೆ ಒಳಗಡೆ ಪ್ರವೇಶ ಮಾಡೋ ಥರ ಇಟ್ಕೋಬೇಕು. ದೇವ್ರ ಮನೆಯಲ್ಲಿ ಇಟ್ಕೊಳ್ಳೋ ಆಗಿದ್ದರೆ ನೀವು ಸ್ವಲ್ಪ ಒಂದು ಪ್ಲೇಟಲ್ಲಿ ನೀರು ಹಾಕಿ ಅದ್ರ ಕಾಲು ಸ್ವಲ್ಪ ಮುಳುಗೋ ಥರ ಇಟ್ಕೊಂಡು ಆ ಪ್ಲೇಟ್ ಮೇಲೆ ನೀವು ಆ ಆಮೆ ಚಿತ್ರವನ್ನು ಇಟ್ಕೊಳ್ಳೋದ್ರಿಂದ ಲಕ್ಷ್ಮೀ ಕೃಪಾ ಕಟಾಕ್ಷ ಸಿಕ್ಕತ್ತೆ ಅಂತ ಹೇಳ್ತಾರೆ. ಆದರೆ ಆಮೆ ಉಂಗುರವನ್ನು ಎಲ್ಲರೂ ಹಾಕ್ಕೊಳ್ಳೋಕೆ ಹೋಗಬಾರ್ದು. ಯಾರೇ ಆಗಲಿ ಕನ್ಯಾ ರಾಶಿಯವರು, ವೃಶ್ಚಿಕ ರಾಶಿಯವರು, ಮೀನ ರಾಶಿಯವರು ಅಪ್ಪಿತಪ್ಪಿ ಕೂಡ ಆಮೆ ಉಂಗುರವನ್ನು ಹಾಕ್ಕೊಂಡಿದ್ರೆ ನಿಮಗೆ ಅನುಕೂಲಗಳಿಗಿಂತ ಅನಾನುಕೂಲಗಳೇ ಹೆಚ್ಚಾಗ್ತಾ ಇರುತ್ತೆ. ಹೀಗೆ ಮನೆಯಲ್ಲಿ ಚಿಕ್ಕ ಚಿಕ್ಕ ಬದಲಾವಣೆಗಳನ್ನು ಮಾಡಿಕೊಳ್ಳೋದ್ರಿಂದ ನಿಮ್ಮ ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಅಂತಕ್ಕಂಥದ್ದು ಬರುತ್ತೆ. ನಿಮ್ಮ ಮನೆಯಲ್ಲಿ ಪಶ್ಚಿಮದ ಗೋಡೆಗಳಿಗೆ ನೀವೇನಾದರೂ ಬೆಟ್ಟದ ಚಿತ್ರಗಳು, ಮರಗಳಿರ್ತಕ್ಕಂಥ ದೊಡ್ಡ ದೊಡ್ಡ ಮರಗಳಿರ್ತಕ್ಕಂಥ ಚಿತ್ರಗಳು ಹಾಕೋದ್ರಿಂದ ನಿಮ್ಮನ್ನು ಕೆಳಗಡೆ ಬೀಳ್ದಿರೋ ಆರ್ಥಿಕವಾಗಿ ಅದನ್ನು ನಿಮ್ಮನ್ನು ತಡೀತಾ ಇರುತ್ತೆ. ಉತ್ತರ ದಿಕ್ಕಲ್ಲಿ ನೀಲಿ ಬಣ್ಣ ಅಥವಾ ವಾಟರ್ ಪೇಂಟಿಂಗ್ಸ್ ಇರ್ತಕ್ಕಂಥ ಚಿತ್ರಗಳನ್ನು ನೀವು ಅಳವಡಿಸ್ಕೊಳ್ಳಿ. ಅದೇ ರೀತಿ ಆಗ್ನೇಯ ದಿಕ್ಕಲ್ಲಿ, ಪೂರ್ವದಲ್ಲಿ ಸ್ವಲ್ಪ ಸೂರ್ಯನಿಗೆ ಸಂಬಂಧಿಸಿರ್ತಕ್ಕಂಥ ಆರೆಂಜು ಅಥವಾ ರೋಸ್ ಕಲರ್ ಇರ್ತಕ್ಕಂಥ ಚಿತ್ರಗಳನ್ನು ನೀವು ಅಳವಡಿಸ್ಕೊಳ್ಳೋದ್ರಿಂದ ನಿಮಗೆ ತುಂಬ ಅನುಕೂಲಗಳಾಗತ್ತೆ ಅಂತ ಹೇಳ್ತಾ ಈ ಏಪ್ರಿಲ್ ತಿಂಗಳ ಕಾರ್ಯಕ್ರಮವನ್ನು ನಾವು ಮುಕ್ತಾಯ ಮಾಡ್ತಕ್ಕಂಥ ಹಂತಕ್ಕೆ ತಲುಪಿದ್ದೀವಿ. ಬರೋ ತಿಂಗಳು ಕೂಡ ನಿಮಗೆ ಮತ್ತಷ್ಟು ಹೊಸ ಹೊಸ ವಿಚಾರಗಳನ್ನು ನಾನು ಹೇಳೋಕ್ಕೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್.